ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮ್ ಇದೇ ಜನವರಿ ಆಗುತ್ತೆ. ಅಂದ್ರೆ ಹಲವಾರು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು ನಮಗೆ ಜನವರಿ 16ರಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂತ ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಅಂತ. ವಿಷಯ ಅಂತ ಹೇಳಿದ್ರೆ ಈ ಪ್ರಿಪರೇಟರಿ ಎಕ್ಸಾಮ್ ಏನಿದೆ ಅದನ್ನ ಬರೆಯೋದಕ್ಕಿಂತ ಮೊದಲು ಯಾವುದೇ ಸಬ್ಜೆಕ್ಟ್ ಆಗಿರಲಿ, ನಿಮ್ಮ ಸ್ಟ್ರೀಮ್ ಕೂಡ ಯಾವುದೇ ಆಗಿರಲಿ, ಅಂದ್ರೆ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವುದೇ ಸ್ಟ್ರೀಮ್ ಆಗಿರಲಿ, ಎಲ್ಲ ಸಬ್ಜೆಕ್ಟ್ಗಳ ಸಿಲೆಬಸ್ ಮಿನಿಮಮ್ 75 to 80% ಕವರ್ ಆಗಿರ್ಬೇಕು. ಅಷ್ಟು ಕವರ್ ಮಾಡಿಕೊಂಡೇ ಎಕ್ಸಾಮ್ ಅನ್ನ ಬರೀಬೇಕು. ಅದಕ್ಕಿಂತ ಜಾಸ್ತಿ ಆದ್ರೆ ಓಕೆ, ಅಂದ್ರೆ ಯಾರು 100% ಸಿಲೆಬಸ್ ಕವರ್ ಮಾಡ್ತೀನಿ, ಕವರ್ ಆಗಿದೆ ಆರ್ತಿದ್ರೆ ತುಂಬಾ ಒಳ್ಳೇದು. ಅಕಸ್ಮಾತ್ ಯಾವ್ದಾದ್ರು ವಿದ್ಯಾರ್ಥಿಗಳು ನಾನು 50% ಸಿಲೆಬಸ್ ಕವರ್ ಮಾಡ್ಕೋತೀನಿ, 60% ಸಿಲೆಬಸ್ ಕವರ್ ಮಾಡಿ ಎಕ್ಸಾಮ್ ಬರೀತೀನಿ, ಆರ್ತಿ ಮಾಡೋದಕ್ಕೆ ಹೋಗ್ಬೇಡಿ. ಮಿನಿಮಮ್ 75 to 80% ಸಿಲೆಬಸ್ ಕವರ್ ಮಾಡ್ಕೊಂಡೆ ಈ ಪ್ರಿಪರೇಟರಿ ಎಕ್ಸಾಮ್ ಬರೀಬೇಕು. ಯಾಕೆ ಹೀಗೆ ಹೇಳ್ತೀನಿ ಅಂತ ತಿಳ್ಕೊಳ್ಳೋದಾದ್ರೆ, ಈಗ ಪ್ರಿಪರೇಟರಿ ಎಕ್ಸಾಮ್ಗಿಂತ ಮೊದಲು ಇಷ್ಟು ಸಿಲೆಬಸ್ ಕವರ್ ಆದ್ರೆ ಬಾಕಿ ಉಳಿದ ಸಿಲೆಬಸ್ ಅನ್ನ ಪ್ರಿಪರೇಟರಿ ಎಕ್ಸಾಮ್ ಮುಗಿದ ಕೆಲವೇ ದಿನಗಳಲ್ಲಿ ಕವರ್ ಮಾಡಿ ಮುಂದೆ ಫೈನಲ್ ಎಕ್ಸಾಮ್ ಏನಿದೆ ಅದಕ್ಕಿಂತ ಮೊದಲು 100% ಸಿಲೆಬಸ್ ಕವರ್ ಮಾಡಿಕೊಂಡು ಎಕ್ಸಾಮ್ ಅನ್ನ ಬರೀಬಹುದು. ಇದರಿಂದ ಫೈನಲ್ ಎಕ್ಸಾಮ್ ತುಂಬಾ ಚೆನ್ನಾಗಾಗತ್ತೆ. ನಂತರ ಈಗ ಟೈಮ್ ಕಡಿಮೆ ಇದೆ, ಈ ಟೈಮ್ ಏನಿದೆ ಅದನ್ನ ಯಾವ ರೀತಿ ಯೂಸ್ ಮಾಡ್ಕೊಂಡ್ರೆ ಅಥವಾ ಇದ್ರೊಳಗಡೆ ಸ್ಟಡಿ ಮಾಡೋದು ಹೇಗೆ ಅಂತ ಪ್ಲಾನ್ ಮಾಡಿದ್ರೆ ಸಿಲೆಬಸ್ ಕೂಡ ಕವರ್ ಆಗುತ್ತೆ, ಎಕ್ಸಾಮ್ ಕೂಡ ಚೆನ್ನಾಗಾಗುತ್ತೆ. ಸೊ ಪ್ರಾಪರ್ ಪ್ಲಾನ್ ಏನಿದೆ ಈ ಟೈಮಲ್ಲಿ ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಯಾವ ರೀತಿ ಓದಬೇಕು, ಯಾವ್ಯಾವ ಸಿಲೆಬಸ್ ಅನ್ನ ಕವರ್ ಮಾಡಬೇಕು ಅದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ವಿ. ಮೊದಲಾಗಿ ಈಗಾಗಲೇ ಹೇಳಿದೆ ಇಷ್ಟು ಸಿಲೆಬಸ್ ಒಂದು ಕವರ್ ಮಾಡಲೇಬೇಕು ಅಥವಾ ಮ್ಯಾಕ್ಸಿಮಮ್ ಸಿಲೆಬಸ್ ಅನ್ನು ಕವರ್ ಮಾಡಬೇಕು. ಅದು ಹೇಗೆ ಅಂತ ಈಗ ಸ್ಟೆಪ್ ಬೈ ಸ್ಟೆಪ್ ತಿಳಿದುಕೊಳ್ತಾ ಹೋಗೋದಾದ್ರೆ, ಮೊದಲನೇದಾಗಿ 25% ಸಿಲೆಬಸ್ 2 to 3 days ಅಲ್ಲಿ ಕವರ್ ಆಗಬೇಕು. ಕವರ್ ಆಗತ್ತಾ? ಆಗತ್ತೆ. ಹೇಗೆ ಅಂತ ಕೂಡ ಹೇಳ್ತೀನಿ. ಈಗ ಸೆಕೆಂಡ್ ಟೆಸ್ಟ್ ಅನ್ನ ಬರೆದ್ರಿ ನೀವು, ಅಂದ್ರೆ ಒಂದು 2 to 3 days ಆಗಿರ್ಬೋದು ಸೆಕೆಂಡ್ ಟೆಸ್ಟ್ ಬರೆದು, ಅಥವಾ ಒಂದು ವೀಕ್ ಆಗಿರ್ಬೋದು. ಈಗ ಸೆಕೆಂಡ್ ಟೆಸ್ಟ್ ಏನಿರುತ್ತೆ, ಸಬ್ಜೆಕ್ಟ್ ಯಾವುದೇ ಇರಲಿ, ಅಂದ್ರೆ ನಿಮ್ಮ ಸ್ಟ್ರೀಮ್ ಯಾವುದೋ ಬೇರೆ ಇದೆ, ಅಂದ್ರೆ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವುದೋ ಸ್ಟ್ರೀಮ್ ಇದೆ, ಸಬ್ಜೆಕ್ಟ್ ಕೂಡ ಬೇರೆ ಬೇರೆ ಇರುತ್ತೆ, ಯಾವುದೋ ಸಬ್ಜೆಕ್ಟ್ ಆಗಿದ್ರೂ ಕೂಡ ಈ ಸೆಕೆಂಡ್ ಟೆಸ್ಟ್ಗೆ 25 to 30% ಸಿಲೆಬಸ್ ಇರುತ್ತೆ. ಟೋಟಲ್ ಸಿಲೆಬಸ್ನ 25 to 30% ಸಿಲೆಬಸ್ ಸೆಕೆಂಡ್ ಟೆಸ್ಟ್ಗೆ ಇರುತ್ತೆ. ನಂತರ ಕೆಲವು ದಿನಗಳ ಹಿಂದಷ್ಟೇ ಸೆಕೆಂಡ್ ಟೆಸ್ಟ್ಗೆ ಓದಿರ್ತಾರೆ, ಸಿಲೆಬಸ್ ಕವರ್ ಆಗಿರುತ್ತೆ. ಅದಕ್ಕೋಸ್ಕರ ಎಲ್ಲಾ ಸಬ್ಜೆಕ್ಟ್ಗಳ ಸಿಲೆಬಸ್ 2 to 3 days ಅಲ್ಲಿ, ಸೆಕೆಂಡ್ ಟೆಸ್ಟ್ ನ ಎಲ್ಲಾ ಸಬ್ಜೆಕ್ಟ್ಗಳ ಸಿಲೆಬಸ್ 2 to 3 days ಅಲ್ಲಿ ಕವರ್ ಆಗಬೇಕು. ಕವರ್ ಕೂಡ ಆಗತ್ತೆ. ಯಾಕಂತ ಹೇಳಿದ್ರೆ ಯಾವುದೊಂದು ಕಾನ್ಸೆಪ್ಟ್ ಇದೆ ಅಥವಾ ಒಂದು ಚಾಪ್ಟರ್ ಇದೆ, ಅದನ್ನ ಮೊದಲನೇ ಬಾರಿ ನೀವು ಓದ್ತಾ ಇದ್ರೆ, ಫಸ್ಟ್ ಟೈಮ್ ಓದ್ತಾ ಇದ್ರೆ, ಆ ಟೈಮಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕಾಯ್ತು ಅಥವಾ ಪ್ರಾಕ್ಟೀಸ್ಗಾಯ್ತು ಜಾಸ್ತಿ ಟೈಮ್ ಬೇಕಾಗತ್ತೆ. ಈಗ ಆಲ್ರೆಡಿ ಓದಿರುವಂತಹ ಚಾಪ್ಟರ್ಸ್ ಏನಿದಾವೆ ಅವುಗಳ ರಿವಿಷನ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಬೇಕಾಗಲ್ಲ. ಅದಕ್ಕೋಸ್ಕರನೇ ಹೇಳಿರೋದು 2 to 3 days ಅಲ್ಲಿ ಈ ಸೆಕೆಂಡ್ ಟೆಸ್ಟ್ಗೆ ಇರುವಂತಹ ಸಿಲೆಬಸ್ ಏನಿದೆ, ಒಂದು 2 to 3 ಚಾಪ್ಟರ್ಸ್ ಆರ್ 4 ಚಾಪ್ಟರ್ಸ್ ಅದು ಕವರ್ ಆಗಲೇಬೇಕು 2 ರಿಂದ 3 ದಿನದಲ್ಲಿ. ಹಾಗಾದ್ರೆ 25% ಸಿಲೆಬಸ್ ಕವರ್ ಆಯ್ತು. ನೆಕ್ಸ್ಟ್ ಏನ್ ಮಾಡಬೇಕು? ಹಾಗಿದ್ರೆ ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಹೇಳಿದ್ರೆ, ನೀವೀಗ ಫಸ್ಟ್ ಟೆಸ್ಟ್ ಬರೆದ್ರಿ, ಅದ್ರ ನಂತರ ಮಿಡ್ ಟರ್ಮ್ ಎಕ್ಸಾಮ್ ಬರೆದ್ರಿ. ನಂತರ ಫಸ್ಟ್ ಟೆಸ್ಟ್ಗೆ ಇರುವಂತಹ ಚಾಪ್ಟರ್ಸ್ ಏನಿತ್ತು ಅದು ನೀವು ಇಲ್ಲಿವರೆಗೆ ತುಂಬಾ ಜಾಸ್ತಿ ಪ್ರಾಕ್ಟೀಸ್ ಮಾಡಿರುವಂತಹ ಚಾಪ್ಟರ್ಸ್. ಅಂದ್ರೆ ಕಾಲೇಜಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕೆಲವು ಟೆಸ್ಟ್ ಮಾಡಿರ್ತಾರೆ, ಅದರ ಫಸ್ಟ್ ಟೆಸ್ಟ್ ಆಯ್ತು. ಮಿಡ್ ಟರ್ಮ್ ಎಕ್ಸಾಮ್ಗೂ ಕೂಡ ಫಸ್ಟ್ ಟೆಸ್ಟ್ ಅಲ್ಲಿ ಓದಿರುವಂತಹ ಸಿಲೆಬಸ್ ಇರುತ್ತೆ. ಅದಕ್ಕೋಸ್ಕರ ಫಸ್ಟ್ ಟೆಸ್ಟ್ ಸಿಲೆಬಸ್ ಏನಿದೆ ಅದು ನೀವು ತುಂಬಾ ಪ್ರಾಕ್ಟೀಸ್ ಮಾಡಿದಂತಹ ಸಿಲೆಬಸ್. ಅದಕ್ಕೋಸ್ಕರ ನೀವು ನೋಡ್ಬೇಕು ಅಂತ ಹೇಳಿದ್ರೆ, ಈ ಸೆಕೆಂಡ್ ಟೆಸ್ಟ್ ನ 25% ಸಿಲೆಬಸ್ ಕವರ್ ಆದ್ಮೇಲೆ ಫಸ್ಟ್ ಟೆಸ್ಟ್ಗೆ ಯಾವ್ಯಾವ ಚಾಪ್ಟರ್ಸ್ ಇತ್ತು ಅವುಗಳನ್ನ ರಿವಿಷನ್ ಮಾಡಿ ಅಥವಾ ಅವುಗಳನ್ನ ಪ್ರಾಕ್ಟೀಸ್ ಮಾಡಿ. ಯಾಕಂತ ಹೇಳಿದ್ರೆ ಹೇಳಿದಲ್ವಾ, ಜಾಸ್ತಿ ಪ್ರಾಕ್ಟೀಸ್ ಮಾಡಿದಿರಾ, ಅದ್ರ ಬಗ್ಗೆ ನಾಲೆಜ್ ಜಾಸ್ತಿ ಇದೆ ನಿಮಗೆ, ಹಾಗಿದ್ದಾಗ ಆ ಸಿಲೆಬಸ್ ಅನ್ನ ಕವರ್ ಮಾಡೋದಕ್ಕೆ ಜಾಸ್ತಿ ಟೈಮ್ ಕೂಡ ಬೇಕಾಗಲ್ಲ. ಅದಕ್ಕೋಸ್ಕರ ಮೊದಲಿಗೆ ಸೆಕೆಂಡ್ ಟೆಸ್ಟ್ ಸಿಲೆಬಸ್ ಕವರ್ ಮಾಡೋದು, ಅದರ ನಂತರ ಫಸ್ಟ್ ಟೆಸ್ಟ್ಗೆ ಇರುವಂತಹ ಚಾಪ್ಟರ್ಸ್ ಅನ್ನ ಪರ್ಫೆಕ್ಟ್ ಮಾಡ್ಕೊಳ್ಳೋದು. ಅದ್ರ ನಂತರ ಏನ್ ಮಾಡ್ತೀರಾ? ಅದ್ರ ನಂತರ ಏನ್ ಮಾಡಿದೆ ಅಂತ ಹೇಳಿದ್ರೆ, ಈಗ ಫಸ್ಟ್ ಟೆಸ್ಟ್ ಆದ್ಮೇಲೆ ಮತ್ತೆ 25% ಸಿಲೆಬಸ್ ಅನ್ನ ಕವರ್ ಮಾಡಿ ಮಿಡ್ ಟರ್ಮ್ ಎಕ್ಸಾಮ್ ನಡೆಸಿರ್ತಾರೆ. ಅದಕ್ಕೋಸ್ಕರ ಈ ಮಿಡ್ ಟರ್ಮ್ ಹೊರಗಿನ ಟೋಟಲ್ ಸಿಲೆಬಸ್ ಹಾಗೆ ಸೆಕೆಂಡ್ ಟೆಸ್ಟ್ ಸಿಲೆಬಸ್ ಇದಿಷ್ಟು ಕವರ್ ಮಾಡ್ಕೊಂಬಿಡಿ. ಅಂದ್ರೆ ಪರ್ಫೆಕ್ಟ್ ಆಗಬೇಕು, 100% ಪರ್ಫೆಕ್ಟ್ ಆಗಬೇಕು. ಆಗತ್ತೆ, ಒಂದು 7 to 8 days ಅಲ್ಲಿ ಕವರ್ ಆಗತ್ತೆ, ಮ್ಯಾಕ್ಸಿಮಮ್ 10 days ಅಲ್ಲಿ ಕವರ್ ಆಗತ್ತೆ. ಸೊ ಇದನ್ನ ಮೊದಲಿಗೆ ಕವರ್ ಮಾಡ್ಕೊಳ್ಳಿ. ಹಾಗಿದ್ರೆ ಟೋಟಲ್ ಸಿಲೆಬಸ್ನ 75% ಸಿಲೆಬಸ್ ಕವರ್ ಆದ ರೀತಿ ಆಯ್ತು. ಎಷ್ಟಾದ್ರೆ ಸಾಕ? ಆಗಿದೆ ಅಂತ ಹೇಳಿದ್ರೆ, ಸಿಲೆಬಸ್ ಕವರ್ ಆಗಿದೆ ಅಂತ ಹೇಳಿದ್ರೆ ಮತ್ತು ಸಿಲೆಬಸ್ ಅನ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾವ್ದು ಅಂತ ಹೇಳಿದ್ರೆ, ಈಗ 75% ಸಿಲೆಬಸ್ ಅನ್ನ ಕವರ್ ಮಾಡ್ಕೊಂಡು ಎಕ್ಸಾಮ್ ಬರೋದಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ, ಕ್ವಶನ್ ಪೇಪರ್ ಅಲ್ಲಿ ಬರುವಂತಹ ಹೆಚ್ಚಿನ ಕ್ವಶನ್ಗಳಿಗೆ ನಿಮ್ಗೆ ಆನ್ಸರ್ ಮಾಡೋದಕ್ಕಾಗತ್ತೆ. ಬಟ್ ಅದಕ್ಕಿಂತ ಹೆಚ್ಚು ಕ್ವಶನ್ ಅನ್ನ ಅಟೆಂಡ್ ಮಾಡಬೇಕು, ಅದಕ್ಕಿಂತ ಹೆಚ್ಚು ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬೇಕು. ಅದಕ್ಕೆ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಬಾಕಿ ಉಳಿದ ಚಾಪ್ಟರ್ ಇಂದ 75% ಸಿಲೆಬಸ್ ಕವರ್ ಆಯ್ತು, 25% ಸಿಲೆಬಸ್ ಬಾಕಿ ಇದೆ ಅಥವಾ 20% ಸಿಲೆಬಸ್ ಬಾಕಿ ಇದೆ. ಅದರಲ್ಲಿ ಒಂದು 2 ರಿಂದ 3 ಚಾಪ್ಟರ್ ಬರುತ್ತೆ. ಬಾಕಿ ಉಳಿದಿರುವಂತಹ ಚಾಪ್ಟರ್ ಒಂದು 2 ರಿಂದ 3 ಇದೆ. ಅವಾಗ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ, ಆ ಚಾಪ್ಟರ್ಗಳಿಂದ ಅಂದ್ರೆ 100% ಪರ್ಫೆಕ್ಟ್ ಆದ ಚಾಪ್ಟರ್ ಬಿಟ್ಟು
ಬಾಕಿ ಉಳಿದಿರುವಂತಹ 2ರಿಂದ 3 ಚಾಪ್ಟರ್ಗಳಿಂದ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ ಏನಿದೆ ಆ ಇಂಪಾರ್ಟೆಂಟ್ ಕ್ವಶನ್ಗಳನ್ನ ಲಿಸ್ಟ್ ಮಾಡಿಕೊಂಡು ಅವುಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗಿದ್ರೆ 75% ಸಿಲೆಬಸ್ 100% ಪರ್ಫೆಕ್ಟ್ ಆಗಿದೆ. ಅದರ ನಂತರ ಬಾಕಿ ಉಳಿದಿರುವಂತಹ ಚಾಪ್ಟರ್ಸ್ ಏನಿದೆ ಅದರಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಪ್ರಿಪರೇಟರಿ ಎಕ್ಸಾಮ್ ಬರೋದಕ್ಕೆ ಹೋಗ್ತೀರಾ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಕ್ವಶನ್ ಪೇಪರ್ ಬರುವಂತಹ ಹೆಚ್ಚಿನ ಕ್ವಶನ್ಗಳಿಗೆ ಆನ್ಸರ್ ಮಾಡೋದಕ್ಕಾಗತ್ತೆ. ನಂತರ ಮ್ಯಾಂಡೇಟರಿ ಕ್ವಶನ್ಸ್ ಏನಿರುತ್ತೆ ಅಂದ್ರೆ ಈಗ ಪಾರ್ಟ್ ಬಿ ಅದರೊಳಗಡೆ ಇಂತಿಷ್ಟು ಕ್ವಶನ್ ಕೊಟ್ಟಿದ್ದೀವಿ, 9 ಕ್ವಶನ್ ಕೊಟ್ಟಿದ್ದೀವಿ, 6ಗೆ ಆನ್ಸರ್ ಮಾಡಿ. ಪಾರ್ಟ್ ಸಿ ಅದರೊಳಗಡೆ 10 ಕ್ವಶನ್ ಕೊಟ್ಟಿದ್ದೀವಿ, 7ಗೆ ಆನ್ಸರ್ ಮಾಡಿ ಅಂತ ಕಂಪಲ್ಸರಿ ಕ್ವಶನ್ಸ್ ಇರುತ್ತಲ್ಲ, ಆ ಎಲ್ಲಾ ಕ್ವಶನ್ಗಳನ್ನ ಮ್ಯಾಂಡೇಟರಿ ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡೋದಕ್ಕಾಗತ್ತೆ. ಒಳ್ಳೆ ಸ್ಕೋರ್ ಆಗುತ್ತೆ ಪ್ರಿಪರೇಟರಿ ಎಕ್ಸಾಮ್ ಅಲ್ಲಿ. ಅದ್ರ ನಂತರ ಏನ್ ಮಾಡ್ಬೇಕಾಗಿದ್ರೆ ಪ್ರಿಪರೇಟರಿ ಎಕ್ಸಾಮ್ ಮುಗಿದ ಮುಂದಿನ 1 ವಾರದಲ್ಲಿ ಬಾಕಿ ಉಳಿದಿರುವಂತಹ ಸಿಲೆಬಸ್ ಏನಿದೆ ಅಂದ್ರೆ ಜಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಅಷ್ಟೇ ಪ್ರಾಕ್ಟೀಸ್ ಮಾಡ್ಕೊಳ್ತಿರಲ್ವಾ, ಅದನ್ನ ಪರ್ಫೆಕ್ಟ್ ಮಾಡ್ಕೊಳ್ಳಿ. ಅಂದ್ರೆ ಫೆಬ್ರವರಿ 1st ವೀಕ್ ಅದರೊಳಗಡೆ ಆ ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನಷ್ಟೇ ಪ್ರಾಕ್ಟೀಸ್ ಮಾಡಿದಂತಹ 2 to 3 ಚಾಪ್ಟರ್ಸ್ ಏನಿತ್ತು ಅದರಿಂದ ಎಲ್ಲಾ ಸಿಲೆಬಸ್ ಅನ್ನು ಕವರ್ ಮಾಡ್ಕೊಂಡ್ಬಿಡಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಫೆಬ್ರವರಿ 1st ವೀಕ್ ಅಲ್ಲಿ ನಿಮ್ಮ 100% ಸಿಲೆಬಸ್ 100% ಕವರ್ ಆಗಿರುತ್ತೆ. ಅದ್ರ ನಂತರ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಫೆಬ್ರವರಿ 2nd ವೀಕ್ ಇಂದ ಮುಂದೆ ಎಕ್ಸಾಮ್ ಆಗೋವರೆಗೂ ರಿವಿಷನ್ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಮಾಡಿ, ಆದಷ್ಟು ಮಾಡಿ ಬರೆದು ಪ್ರಾಕ್ಟೀಸ್ ಮಾಡಿ. ಯಾಕಂದ್ರೆ ಬರೆದು ಪ್ರಾಕ್ಟೀಸ್ ಮಾಡೋದಷ್ಟು ಪರ್ಫೆಕ್ಷನ್ ಜಾಸ್ತಿ ಆಗುತ್ತೆ. ನಂತರ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಎಕ್ಸಾಮ್ ಸ್ಟಾರ್ಟ್ ಆದ್ಮೇಲೆ ನಿಮ್ಮ 100% ಸಿಲೆಬಸ್ ವಿತ್ 100% ಪರ್ಫೆಕ್ಷನ್ ಕವರ್ ಆಗಿರುತ್ತೆ. ಎಕ್ಸಾಮ್ಗೆ ಆರಾಮಾಗಿ ಹೋಗಿ ಒಳ್ಳೆ ಸ್ಕೋರ್ ಮಾಡ್ತೀರಾ, ಕಾನ್ಫಿಡೆಂಟ್ ಆಗಿ ಹೋಗ್ತೀರಾ. ಅಂದ್ರೆ ಇಮ್ಯಾಜಿನ್ ಮಾಡಿ ನಿಮ್ಮದೇ 100% ಸಿಲೆಬಸ್ ಕವರ್ ಆಗಿದೆ, ಯಾವ್ದು ರೀತಿ ಕ್ವಶನ್ ಕೊಟ್ಟರು ಕೂಡ ಆನ್ಸರ್ ಮಾಡೋದಕ್ಕೆ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಇದೆ ಅಂತ ಹೇಳೋದು. ಎಷ್ಟು ಕಾನ್ಫಿಡೆಂಟ್ ಆಗಿ ಹೋಗ್ತೀರಾ, ಖುಷಿಯಾಗಿ ಆರಾಮ್ ಹೋಗ್ತೀರಾ. ಎಕ್ಸಾಮ್ ಬರೆದು ಬರ್ತೀರಾ. ಎಕ್ಸಾಮ್ ಬರೆಯೋಕ್ಕಿಂತ ಮೊದಲು ಕೂಡ ನನಗೆಲ್ಲ ಬರುತ್ತೆ ಅಂತ ಅನಿಸ್ತಾ ಇರುತ್ತೆ, ಎಕ್ಸಾಮ್ ಬರೆದ ಮೇಲೂ ನಾ ಎಲ್ಲ ಬರೆದು ಬಂದಿದ್ದೀನಿ ಅಂತ ಕಾನ್ಫಿಡೆನ್ಸ್ ಇರುತ್ತೆ, ಖುಷಿ ಇರುತ್ತೆ. ಸೊ ಈ ರೀತಿ ಇರಬೇಕು. ಸೊ ಈ ರೀತಿ ಪ್ಲಾನ್ ಮಾಡಿಕೊಂಡು ಸ್ಟಡಿ ಮಾಡಿ. ಮೊದಲಿಗೆ ಸೆಕೆಂಡ್ ಟೆಸ್ಟ್ ಸಿಲೆಬಸ್, ಅದರ ನಂತರ ಫಸ್ಟ್ ಟೆಸ್ಟ್ ಸಿಲೆಬಸ್, ಅದರ ನಂತರ ಮಿಡ್ ಟರ್ಮ್ಗೆ ಇರುವಂತಹ ಸಿಲೆಬಸ್. ಇದಿಷ್ಟು ಕವರ್ ಆದರೆ 75% ಸಿಲೆಬಸ್ ಕವರ್ ಆಯಿತು. ಬಾಕಿ ಉಳಿದಂತಹ ಚಾಪ್ಟರ್ಗಳಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಇದನ್ನ ಪ್ರಾಕ್ಟೀಸ್ ಮಾಡಿಕೊಂಡು ಪ್ರಿಪರೇಟರಿ ಎಕ್ಸಾಮ್ ಕಂಪ್ಲೀಟ್ ಮಾಡೋದು. ಪ್ರಿಪರೇಟರಿ ಎಕ್ಸಾಮ್ ಆದ್ಮೇಲೆ ಬಾಕಿ ಉಳಿದಿರುವಂತಹ ಸಿಲೆಬಸ್ ಅನ್ನ ಕವರ್ ಮಾಡಿ ರಿವಿಷನ್ ಮಾಡ್ತಾ ಹೋಗೋದು. ಎಕ್ಸಾಮ್ ಚೆನ್ನಾಗುತ್ತೆ. ಪ್ರಿಪರೇಟರಿ ಎಕ್ಸಾಮ್ ಕೂಡ ಚೆನ್ನಾಗುತ್ತೆ, ಫೈನಲ್ ಎಕ್ಸಾಮ್ ಕೂಡ ಚೆನ್ನಾಗುತ್ತೆ. ನಂತರ ಪ್ರಿಪರೇಟರಿ ಎಕ್ಸಾಮ್ಗಿಂತ ಬೋರ್ಡ್ ಎಕ್ಸಾಮ್ ಅಥವಾ ಫೈನಲ್ ಎಕ್ಸಾಮ್ ಅಲ್ಲಿ ನಿಮ್ಮ ಸ್ಕೋರ್ ಜಾಸ್ತಿ ಆಗಿರುತ್ತೆ. ನಂತರ ಗೈಡೆನ್ಸ್ ಅಂದ್ರೆ ಸ್ಟಡಿ ಬಗ್ಗೆ ಏನಾದ್ರು ಗೈಡೆನ್ಸ್ ಬೇಕಿದ್ರೆ ಕಮೆಂಟ್ ಬಾಕ್ಸ್ ತಿಳಿಸಿ. ಮುಂದಿನ ದಿನಗಳಲ್ಲಿ ವಿಡಿಯೋ ಮಾಡಿ ಆ ವಿಡಿಯೋಗಳನ್ನು ನಿಮಗೆ ಪ್ರೊವೈಡ್ ಮಾಡಲಾಗುತ್ತೆ. ನಂತರ ಯಾರ್ಯಾರು ಈ ಸ್ಟಡಿ ಪ್ಲಾನ್ ನ ಫಾಲೋ ಮಾಡ್ತೀರಾ ಅವರು ಕಮೆಂಟ್ ಬಾಕ್ಸ್ ತಿಳಿಸಿ. ಚೆನ್ನಾಗಿ ಮಾಡಿ ಎಕ್ಸಾಮ್ನ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.